ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಎಷ್ಟೊಂದು ದಿವಸ ಆದ್ಮೇಲೆ ಒಂದು ಯೂಟ್ಯೂಬ್ ವ್ಲಾಗ್ ಮಾಡ್ತಿದ್ದೀನಿ. ಯಾಕಂದರೆ ನಾನಿವತ್ತು ಹೋಗ್ತಿರೋದು ನಮ್ಮ ತುಮಕೂರಿಂದ ಆಲ್ಮೋಸ್ಟ್ 15 ಕಿಲೋಮೀಟರ್ಸ್ ದೂರದಲ್ಲಿರುವ ಒಂದು ಬ್ಯೂಟಿಫುಲ್ ಆಗಿರೋ ಫಾರ್ಮ್ಗೆ. ಎಲ್ಲಿ ಎತ್ತ ಏನೇನು ಸಿಗುತ್ತಲ್ಲಿ ಆ್ಯಂಡ್ ಆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ವಾಚ್ ಟಿಲ್ ದ ಎಂಡ್. ಆ್ಯಂಡ್ ಫಸ್ಟ್ ಟೈಮ್ ನೀವೇನಾದರೂ ಈ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ತುಮಕೂರಿಂದ ಕುಣಿಗಲ್ ಹೋಗ್ಬೇಕಾದ್ರೆ ಹೊನ್ನೂಡ್ಕೆ ಹ್ಯಾಂಡ್ ಪೋಸ್ಟ್ ಇಂದ ಸ್ವಲ್ಪ ಮುಂದೆ ಹೋದ್ರೆ ಭಾನ್ವಾರ ಅಂತ ಒಂದು ಜಾಗ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡಬಹುದು. ಈ ತರ ಒಂದ್ ಬೋರ್ಡ್ ನಿಮಗೆ ಕಾಣುತ್ತೆ. ಅಲ್ಲಿಂದ ಲೆಫ್ಟ್ ಹೋದ್ರೆ ಸ್ವಲ್ಪ ದೂರದಲ್ಲೇ ಫಾರ್ಮ್ ಇರೋದು. ನಾನಿವತ್ ಬಂದಿರೋದು ತೇಜುರಾಜ್ ಫಾರ್ಮ್ಸ್ಗೆ. ಇಲ್ಲಿ ಸೂಪರ್ ಫುಡ್ ಆದಂತ ಅವಕಾಡೋ ಫ್ರೂಟ್ ನ ಬೆಳಿತಾರೆ. ವರ್ಲ್ಡ್ ಅಲ್ಲಿ ಸುಮಾರು 18 ವೆರೈಟೀಸ್ ಆಫ್ ಅವಕಾಡೋ ಇದೆಯಂತೆ. ಅದರಲ್ಲಿ 6 to 7 ವೆರೈಟೀಸ್ ನಮ್ಮ ತುಮಕೂರು ಪಕ್ಕದಲ್ಲಿ ಇವರೇ ಬೆಳೆಸ್ತಾರಂತೆ. ನಂಗೆ ಈ ಫಾರ್ಮ್ ಬಗ್ಗೆ ಗೊತ್ತಾಗಿದ್ದು ನನ್ನ ಫ್ರೆಂಡ್ ಅವರ ಸ್ಟೇಟಸ್ ನೋಡ್ಕೊಂಡು. ಇದು ಯಾವುದೇ ರೀತಿಯ ಪ್ರಮೋಷನ್ ಅಲ್ಲ, ನಾನು ರಿಲ್ಯಾಕ್ಸ್ ಮಾಡಕ್ಕೆ ಹಾಗೂ ನಾಲೆಜ್ ತಿಳ್ಕೊಳಕಂತ ನಾನಾಗೆ ಹೋಗಿದ್ದು. ಓನರು ತುಂಬಾನೇ ಕ್ಲಿಯರ್ ಆಗಿ ಪ್ರತಿಯೊಂದು ಆಸ್ಪೆಕ್ಟ್ ಬೆಳೆಸೋದ್ರಿಂದ ಹಿಡಿದು ವೆರೈಟೀಸ್ ವರೆಗೂ ಎಲ್ಲಾದು ಎಕ್ಸ್ಪ್ಲೈನ್ ಮಾಡಿದ್ರು. ನಿಮಗೂ ಕೂಡ ಈ ಫಾರ್ಮ್ ವಿಸಿಟ್ ಮಾಡಿಕೊಂಡು ಅವಕಾಡೋನ ಹ್ಯಾಂಡ್ ಪಿಕ್ ಮಾಡಬೇಕು ಅಂತ ಅನಿಸ್ತಿದ್ರೆ ನಾನು ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ ಡಿಸ್ಕ್ರಿಪ್ಷನ್ ಇಂದ ಕಾಲ್ ಮಾಡಿಕೊಂಡು ನೀವು ಕೂಡ ಹೋಗಬಹುದು. ನಿಮಗೆ ಬೇಕಾಗಿರೋ ಅವಕಾಡೋನ ಹ್ಯಾಂಡ್ ಪಿಕ್ ಮಾಡಿಕೊಂಡು ವೇಯಿಂಗ್ ಸ್ಕೇಲಲ್ಲಿ ವೆಯ್ಟ್ ಮಾಡಿಕೊಂಡು ಅಕಾರ್ಡಿಂಗ್ಲಿ ಅವ್ರಿಗೆ ದುಡ್ಡು ಕೊಟ್ಟು ಬರಬಹುದು. ಸುಮಾರು 3-4 ವರ್ಷದ ಹಿಂದೆ ಚಿಂತಾಮಣಿಯಿಂದ ಅವಕಾಡೋ ಪ್ಲಾಂಟ್ಸ್ ನ ತಂದು ಇವ್ರು ಬೆಳೆಸಿದ್ರಂತೆ. ಆಲ್ಮೋಸ್ಟ್ 3 ವರ್ಷ ಆದ್ಮೇಲೆ ಹಣ್ಣು ಬಿಡೋದು ಸ್ಟಾರ್ಟ್ ಆಯ್ತು. ಇಟ್ಸ್ ಅ ಕಮರ್ಷಿಯಲ್ ಕ್ರಾಪ್ಸ್, ಸಖತ್ ಪ್ರಾಫಿಟಬಲ್ ಆಗಿರುತ್ತೆ. ಇದಷ್ಟೇ ಅಲ್ಲ, ಅವಕಾಡೋ ಹ್ಯಾಸ್ ಲಾಟ್ ಮೆನಿ ಹೆಲ್ತ್ ಬೆನಿಫಿಟ್ಸ್. ಗೂಗಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ನಂಗೆ ಆಕ್ಟಿವಿಟಿ ಸಖತ್ ರಿಲ್ಯಾಕ್ಸಿಂಗ್ ಫೀಲಿಂಗ್ ಕೊಡ್ತು. ಹಂಗೇನೆ ಎಂಜಾಯ್ ಕೂಡ ಮಾಡಿದೆ. ಅಲ್ಲೇ ನಿಂತ್ಕೊಂಡು ಕಟ್ ಮಾಡ್ಕೊಂಡು ನೀಟಾಗಿ ಸ್ಕೂಪ್ ಔಟ್ ಮಾಡ್ಕೊಂಡು ತಿಂದೆ. ಟೇಸ್ಟ್ ಹೇಗಿತ್ತು ಅಂತ ನೀವೇ ನೋಡಿ. ಮೈ ಗಾಡ್, ಎಷ್ಟು ಚೆನ್ನಾಗಿ ಸ್ಕೂಪ್ ಔಟ್ ಆಗ್ತಿದೆ. ಒಳ್ಳೆ ಏನ್ ಹೇಳ್ತಾರೆ, ಲೈಕ್ ಬೌಲ್ ಸಖತ್ತಾಗಿದೆ. ಇವನ್ ಚೂರ್ ಕಹಿ ಇದೆ, ಬಟ್ ಓಕೆ, ತುಂಬಾ ಸ್ಮೂತ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸಿಪ್ಪೆ ಎಷ್ಟು ತೆಳ್ಳಗಿದೆ, ಫುಲ್ ಸಖತ್ ತೆಳ್ಳಗಿದೆ. ಇದು ತುಂಬಾ ಚೆನ್ನಾಗಿದೆ. ಸೂಪರ್ ನೈಸ್. ಆಕ್ಚುಲಿ ಇಟ್ಸ್ ಗುಡ್. ನಾನು ಹುಳಿ ಇರುತ್ತೆ ಅಂದ್ರೆ ಸಖತ್ ಕಹಿ ಇರುತ್ತೆ ಅನ್ಕೊಂಡಿದ್ದೆ. ಟೇಸ್ಟ್ ತಿನ್ಕೊಂಡು ಡೈರೆಕ್ಟ್ ಆಗಿ ತಿನ್ಬೋದು. ಈ ಫಾರ್ಮ್ ಅಲ್ಲಿ ಯಾವ ವೆರೈಟೀಸ್ ಆಫ್ ಅವಕಾಡೋ ಇದೆ ಅಂತ ಓನರ್ ಹತ್ರನೇ ಅದ್ರ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಬನ್ನಿ. ಇದು ಮೆಕ್ಸಿಕನ್ ಆಶ್ ವೆರೈಟಿ ಅಂತ. ಇದು ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ವೆರೈಟಿ. ಬಟ್ ಎಲ್ಲೂ ಅಂದರೆ ನಿಮ್ಮ ಬಿಗ್ ಬಜಾರ್, ಮೋರ್ ಆ ಕಡೆ ಅಲ್ಲಿ ಮಾತ್ರ ಸಿಗುತ್ತೆ. ನಾವು ನಮ್ಮ ತುಮಕೂರಲ್ಲಿ ಇದನ್ನು ಬೆಳೆದಿರೋಂಥ ಫಸ್ಟ್ ವೆರೈಟಿ ಇದು ಮೆಕ್ಸಿಕನ್ ಆ್ಯಶು. ಸೊ ನೆಕ್ಸ್ಟ್ ಕಮ್ಸ್ ದಟ್ ಇದು ಇಂಡಿಯನ್ ಅವಕ್ಯಾಡೋ ಅಂತ. ಇಟ್ ಈಸ್ ಅ ನಾಟಿ ತಳಿ, ನಾಟ್ ಅ ಬಲ್ಬ್ ವೆರೈಟಿ. ಇಟ್ ಈಸ್ ಅ ನಾಟಿ ತಳಿ. ಎಲ್ಲ ವೆದರ್ ಕಂಡೀಷನ್ಸ್ಗೂ ಬೆಳೆಯುವಂಥ ಜಾತಿ ಇದು. ಇಟ್ ಈಸ್ ಬಟ್ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಬಟ್ ಕಡಿಮೆ ಸೈಜಲ್ಲಿ ಬರುತ್ತೆ ಅದು. ಆ್ಯಂಡ್ ದಿಸ್ ಈಸ್ ಮೆಕ್ಸಿಕನ್ ಆ್ಯಶ್. ಸಖತ್ ಡಿಫ್ರೆಂಟ್ ಆಗಿದೆ ಇದು ನೋಡೋಕ್ಕೆ. ಒಳ್ಳೆ ವೆಯ್ಟೇಜ್ ಬರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ, ಆ್ಯಂಡ್ ಇಟ್ ಈಸ್ ಅಟ್ರಾಕ್ಟಿವ್ ಟು ಪೀಪಲ್. ಸೊ ಇದು ನೋಡಿದವರೆಲ್ಲ ಇದನ್ನೇ ತಗೋಬೇಕು ಅಂತ ಹೇಳಿ ಬರ್ತಾರೆ. ಅಂಥ ವೆರೈಟಿ ಇದು. ಆ್ಯಂಡ್ ಇಟ್ ಈಸ್ ವೆರಿ ಸ್ಪೆಷಲಿ ಗ್ರೋನ್ ಫಾರ್ ಕೋಲ್ಡ್ ಕ್ಲೈಮೇಟ್. ಓಕೆ ಓಕೆ. ಹೌದು, ನೀರು ತುಂಬಾ ಬೇಕಾಗುತ್ತೆ ಇದಕ್ಕೆ ಬೆಳೆಯೋದಕ್ಕೆ. ಆ್ಯಂಡ್ ಇಟ್ ಈಸ್ ಇಂಡಿಯನ್ ಅವಕ್ಯಾಡೋ. ಓಕೆ. ಸೊ ಇಟ್ ಈಸ್ ಅ ಬಲ್ಬ್ ವೆರೈಟಿ. ಇಟ್ ಈಸ್ ಗುಡ್ ಫಾರ್ ಜ್ಯೂಸ್ ಆ್ಯಂಡ್ ಸ್ಕೂಪ್ ಮಾಡಿ ತಿನ್ಬೋದು. ಬಟ್ ಸ್ವಲ್ಪ ಕಹಿ ಬರುತ್ತೆ. ಯು ಶುಡ್ ಆ್ಯಡ್ ಸಮ್ ಶುಗರ್ ಆ್ಯಂಡ್ ಹ್ಯಾವ್ ದಟ್. ಓಕೆ. ಆ್ಯಂಡ್ ಇದಕ್ಕೆ ಜ್ಯೂಸ್ಗೂ ಅಷ್ಟೇ ತುಂಬ ಶುಗರ್ ಆ್ಯಡ್ ಮಾಡಬೇಕಾಗುತ್ತೆ, ಬಿಕಾಸ್ ಕಹಿ ಇರುತ್ತೆ. ಇಂಡಿಯನ್ ಅವಕ್ಯಾಡೋ ಯಾವಾಗ ಹಾಟ್ ಕ್ಲೈಮೇಟಲ್ಲಿ ಬೆಳೆಯುತ್ತೆ, ಸೊ ಕಹಿ ಬರುತ್ತೆ. ಓಕೆ. ಸೊ ದಿಸ್ ಈಸ್ ಆಲ್ಸೋ ಎ ಮೆಕ್ಸಿಕನ್ ಹ್ಯಾಶ್, ಬಟ್ ಇಟ್ಸ್ ಅ ಶೈನಿ ವೆರೈಟಿ. ಸೊ ಇಟ್ ಈಸ್ ವೆರಿ ಕಾಸ್ಟ್ಲಿಯರ್ ದ್ಯಾನ್ ದೀಸ್ ಆಲ್ ವೆರೈಟೀಸ್. ಓಕೆ. ಇಟ್ ಈಸ್ ವೆರಿ ಕಾಸ್ಟ್ಲಿಯರ್ ಆ್ಯಂಡ್ ಇಟ್ ಈಸ್ ವೆರಿ ಗುಡ್ ಲುಕಿಂಗ್ ಆಲ್ಸೋ. ಸೊ ಇದು ಮೆಕ್ಸಿಕನ್ ಹ್ಯಾಶ್. ಟೋಸ್ಟ್ ಮತ್ತೆ ಅದಕ್ಕೆಲ್ಲ ಯಾವ್ದು ಯೂಸ್ ಮಾಡ್ಬೋದು? ಟೋಸ್ಟಿಗೆಲ್ಲ ಇದು, ಬಿಕಾಸ್ ಹಣ್ಣು ಒಳಗಡೆ ಪಲ್ಪ್ ಜಾಸ್ತಿ ಬರುತ್ತೆ ಅಂಡ್ ಬೀಜ ಕಡಿಮೆ ಇರುತ್ತೆ ತುಂಬಾ.
ಓಕೆ. ರಫ್ ವೆರೈಟಿ. ನಮ್ಮ ತುಮಕೂರಿಯನ್ಸಿಗೆ ಏನಾದರೂ ಇಫ್ ದೇ ವಾಂಟ್ ಟು ಕಮ್ ಬೈ ಹಿಯರ್ ಅಟ್ ಪಿಕ್ ಹಿಯರ್ ಬರ್ಬೋದಾ ಇಲ್ಲಿ? ಆಲ್ ವೆಲ್ಕಮ್, ಬರ್ಬೋದು, ಯಾರು ಬೇಕಾದರೂ ಬರ್ಬೋದು, ನೋಡ್ಬೋದು. ಯಾಕೆಂದರೆ ನಮಗೂ ಒಂದು ಅಂದರೆ ನಮಗೂ ಜನಕ್ಕೆ ಪಬ್ಲಿಷ್ ಮಾಡ್ದಂಗೆ ಆಗುತ್ತೆ. ಈ ಥರ ಬೆಳಿಬೋದು, ನಮ್ಮ ವೆದರ್ ಕಂಡೀಷನ್ಸಲ್ಲೂ ಬೆಳಿಬೋದು ಅಂತ ಹೇಳ್ಬೋದು. ಸೊ ಎನಿವನ್ ಕ್ಯಾನ್ ಕಮ್ ಹಿಯರ್ ಆ್ಯಂಡ್ ಪ್ಲಗ್ ದ avocados directly. ಓಕೆ. ಈಗ ಇಫ್ ಯು ಹ್ಯಾವ್ ಟು ಅಡ್ವೈಸ್ ಟು ಸಮ್ಮನ್ ಹೂ ವಾಂಟ್ಸ್ ಟು ಗೋ ಅವಕಾಡೋ ತಳಿನ ಬೆಳಿಬೇಕು ಅಂತ ಅನ್ಕೊಂಡಿರೋರ್ಗೆ ಏನಾದ್ರೂ ಒನ್ ಮೆಸೇಜ್ ಯು ವಾಂಟ್ ಟು ಸೇ? ಮೆಸೇಜ್ ಅಂದರೆ ಬೆಳೆಯೋಕ್ಕೆ ಇಂಟ್ರೆಸ್ಟ್ ಇರೋರು, ಶ್ರದ್ಧೆ ಇಟ್ಟು ಬೆಳೆಯೋರು ಯಾರು ಬೇಕಾದರೂ ಬೆಳಿಬೋದು. ಆ್ಯಂಡ್ ಇಟ್ ನೀಡ್ಸ್ ವೆರಿ ಮಚ್ ಡೆಡಿಕೇಶನ್, ಬಿಕಾಸ್ ಇದಕ್ಕೆ ಹುಳ ಬರೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ. ಸೊ ಗೊಬ್ಬರ ಆಗಲಿ ಅಥವಾ ಆರ್ಗ್ಯಾನಿಕ್ ಆಗಿ ಬೆಳಿಬೇಕು ಅಂತಂದ್ರೆ ಯಾರು ಬೇಕಾದ್ರೂ ಬೆಳಿಬೋದು. ಓಕೆ. ಈಗಿನ ಯೂತ್ಸ್ಗೆ ಏನಂತಂದ್ರೆ ಕಮರ್ಷಿಯಲ್ ಕ್ರಾಪ್ ಆಗಿ ಮಾಡಕ್ಕೆ ತುಂಬಾ ಇಷ್ಟ ಇರುತ್ತೆ. ಸೊ ಅಂತವ್ರು ಜಾಗ, ಅವ್ರ ಖಾಲಿ ಜಾಗ ಇದ್ರೆ ಆರಾಮಾಗಿ ಬೆಳೆದು ಇದನ್ನ ಕಮರ್ಷಿಯಲ್ ಕ್ರಾಪ್ ಆಗಿ ಮಾಡಿ. ಅಂಡ್ ಇಟ್ ಈಸ್ ಅಂದ್ರೆ ಇದು ತುಂಬಾ ಬೆಲೆ ಇದೆ ಇದಕ್ಕೆ. ವೆರೈಟೀಸ್ ಇದೆ, 18 ವೆರೈಟೀಸ್ ಇದೆ, ತುಂಬಾ ಬೆಲೆ ಇದೆ. ದಟ್ಸ್ ಇಟ್ ಗೈಸ್, ಇದಾಯ್ತು ಅವಕಾಡೋ ಫಾರ್ಮಿನ ಒಂದು ಮಿನಿ ವ್ಲಾಗ್. ಇದೇ ರೀತಿಯ ತುಮಕೂರು ರಿಲೇಟೆಡ್ ಕಂಟೆಂಟ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲ ಡೀಟೇಲ್ಸು ಕ್ಯಾಪ್ಷನ್ ಇದೆ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ.